ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಹಾಸನದಲ್ಲಿ ಸಕಲೇಶ್ಪುರ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ನಿರ್ಮಾಣ ಹಂತದ ರಸ್ತೆ ಮಣ್ಣು ಕುಸಿತ, ನೂರಾರು ಲೋಡ್ ಮಣ್ಣು ಸುರಿದು ಬೇಕಾಬಿಟ್ಟಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಹಲವು ಗ್ರಾಮಗಳಿಗೆ ಸಂಪರ್ಕಿಸುವಂತಹ ರಸ್ತೆನೇ ಬಂದಾಗಿದೆ. ಶಿರಾಡಿಘಾಟ್ ರಸ್ತೆಯ ಕಪ್ಪಳ್ಳಿ ಬಳಿ ರಸ್ತೆ ಬಂದ್. ಕಪ್ಪಳ್ಳಿ ಹಾನಬಾಳ್ ಕಡೆಗೆ ತೆರಳುವಂತಹ ರಸ್ತೆ ಸಂಚಾರ ಸ್ಥಗಿತ ಆಗಿದೆ. ಕಾಫಿ ತೋಟಕ್ಕೆ ತೆರಳಕ್ಕಾಗದೆ ಜನ ಪರದಾಡ್ತಿದ್ದಾರೆ. ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿದಿರ್ತಕ್ಕಂಥ ವ್ಯಾಪಕವಾಗಿರ್ತಕ್ಕಂಥ ಮಳೆ ಹಲವಾರು ಅವಾಂತರಗಳನ್ನು ಸೃಷ್ಟಿ ಮಾಡಿ, ಅದರಲ್ಲೂ ಕೂಡ ಸಕಲೇಶ್ಪುರದಿಂದ ಮಾರನಹಳ್ಳಿವರೆಗೆ ಏನು ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿಘಾಟ್ನ ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿಯ ಅವೈಜ್ಞಾನಿಕತೆಯಿಂದಾಗಿ ಸಾಕಷ್ಟು ಜನರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಏನು ನಾವೀಗ ಸಕಲೇಶ್ಪುರದಿಂದ ಮಾರನಹಳ್ಳಿ ಕಡೆಗೆ ತೆರಳತಕ್ಕಂಥ ಈ ಒಂದು ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಅತ್ಯಂತ ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದಿಂದಾಗಿ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ನೂರಾರು ಕುಟುಂಬಗಳಿಗೆ ರಸ್ತೆ ಇಲ್ಲದಂತಾಗಿದೆ. ನಾವು ನೋಡ್ತಿದ್ದೀವಿ, ಇಲ್ಲಿ ತೋಟಕ್ಕೆ ಕಾಫಿ ತೋಟಕ್ಕೆ ಹೋಗಿ ಬರಬೇಕು, ಜನರು ತಮ್ಮ ಮನೆಗಳಿಗೆ ತೆರಳಬೇಕು. ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ 75ರಿಂದ ಈ ಭಾಗಕ್ಕೆ ಹಾನಬಾಳ್ ಕಡೆಗೆ ಕನೆಕ್ಟ್ ಆಗ್ತಕ್ಕಂಥ ರಸ್ತೆ ಇದು. ಆದರೆ ಏನು ಏಕಾಏಕಿಯಾಗಿ ರಸ್ತೆ ಮಾಡೋ ಸಲುವಾಗಿ ಬೇಕಾಬಿಟ್ಟಿಯಾಗಿ ಮಣ್ಣನ್ನು ಸುರಿದಿದ್ದಾರೆ. ಆ ಸುರಿದಿರ್ತಕ್ಕಂಥ ಮಣ್ಣಿನ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿತ್ತು. ಆ ಮಳೆ ನೀರಿಗೆ ಸಂಪೂರ್ಣವಾಗಿ ಮಣ್ಣು ಕೊಚ್ಕೊಂಡು ಹೋಗಿದೆ. ನಾವು ಇನ್ನೊಂದು ಕಡೆ ನೋಡ್ಬೋದು, ಇದು ಇದೇ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಒಂದು ಭಾಗದಲ್ಲಿ ಕಾಂಕ್ರೀಟ್ ರಸ್ತೆ ಆಗಿದೆ, ಇನ್ನೊಂದು ಭಾಗಕ್ಕೆ ಆಗಬೇಕು. ಆದರೆ ಒಂದು ಸಣ್ಣ ಪರಿಜ್ಞಾನವೂ ಕೂಡ ಇಲ್ಲದೆ ರಸ್ತೆಯನ್ನು ಮಾಡಿದ್ದಾರೆ. ಮಣ್ಣನ್ನು ಏಕಾಏಕಿ ನೂರಾರು ಲೋಡ್ ಮಣ್ಣನ್ನು ಸುರಿದಿದ್ದಾರೆ. ಆದರೆ ಅದಕ್ಕೆ ಯಾವುದೇ ತಡೆಗೋಡೆ ಇಲ್ಲ. ಮಳೆ ಬರ್ತಾ ಇದೆ, ಬರ್ತಿರ್ತಕ್ಕಂಥ ಮಳೆಯಿಂದಾಗಿ ಇಡೀ ಮಣ್ಣು ಕೊಚ್ಕೊಂಡು ಕೆಳಗಡೆ ಹೋಗ್ತಾ ಇದೆ. ಕೆಳಗಡೆ ಇರ್ತಕ್ಕಂಥ ಕಾಫಿ ತೋಟಗಳು ಕೂಡ ಮಣ್ಣಿಂದ ಹಾನಿ ಆಗ್ತದೆ, ಜೊತೆಗೆ ರಸ್ತೆ ಕೊಚ್ಚು ಹೋಗ್ತಾ ಇದೆ. ಒಂದು ಕಡೆ ಆ ಬದಿ, ಮತ್ತೊಂದು ಕಡೆ ಈ ಬದಿ ಅತ್ಯಂತ ಸಣ್ಣದಾಗಿ ಒಂದು ತಡೆಗೋಡೆಯನ್ನು ಕಟ್ಟಿ ನೂರಾರು ಲೋಡ್ ಮಣ್ಣನ್ನು ಸುರಿದು ಈ ರೀತಿಯಾಗಿ ಒಂದಿತ್ತು ಬೇಕಾಬಿಟ್ಟಿಯಾಗಿ ಈ ರಸ್ತೆ ಕಾಮಗಾರಿಯನ್ನು ಮಾಡ್ತಿರ್ತಕ್ಕಂಥದ್ದು ನೂರಾರು ಕುಟುಂಬಗಳನ್ನು ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇದರಿಂದಾಗಿ ಜನರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳನ್ನ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಜನರು ಕೂಡ ನಿತ್ಯ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜೊತೆಗೆ ಇಲ್ಲೊಬ್ಬರು ಸ್ಥಳೀಯರಿದ್ದಾರೆ. ಹೇಳಿ ಮೇಡಮ್, ಈಗ ಇದು ಯಾವ ರಸ್ತೆ, ಇದು ಏನು ತೊಂದರೆ ಆಗ್ತಾ ಇದೆ ಇದರಿಂದ? ಇಲ್ಲಿ ಒಂದೂರೇ ಇದೆ, ಯಾರಿಗೂ ಹೋಗಕ್ಕೆ ಆಗಲ್ಲ. ಒಂದು ಕಾರು ಪಾಸ್ ಆಗಕ್ಕೆ ಆಗ್ತಾ ಇಲ್ಲ. ತುಂಬಾ ಕಷ್ಟದಲ್ಲಿದ್ದಾರೆ. 3 days ಇಂದ ಯಾರು ಹೋಗ್ತಾನೆ ಇಲ್ಲ. ಎಲ್ಲ ಅವ್ರವ್ರ ಮನೆ ಬೇರೆ ಊರಿನಲ್ಲಿ ಇದ್ದಾರೆ. ಒಳಗಡೆ ಎಂಟರೇ ಆಗಕ್ಕಾಗ್ತಾ ಇಲ್ಲ. ಹೇಳಿ ಸರ್, ಇಷ್ಟೊಂದು ಅವೈಜ್ಞಾನಿಕವಾಗಿ ರಸ್ತೆ ಮಾಡಿದ್ರೆ ಜನ ಇಲ್ಲಿ ವಾಸ ಮಾಡ್ತಕ್ಕಂಥ ಜನರ ಪರಿಸ್ಥಿತಿ ಏನು ಅಂತ? ಸರ್, ಇಲ್ಲಿ ನೂರಾರು ಕುಟುಂಬಗಳು ಇದೆ ಒಳಗಡೆ. ಇದಕ್ಕೆ ಇರೋದೇ ಇದು ಮೇನ್ ಒಂದೇ ರೋಡು. ನಮಗೆ ಈ ರೋಡೇ ಈಗ ಎಲ್ಲ ನಿಗಾ ಕೊಚ್ಚೋಗಿದೆ. ಕೇಳಿದ್ರೆ ಅಧಿಕಾರಿಗಳು ಗಂಟೆಗೆ ಬಂದು ಸ್ವಲ್ಪ ಏನೋ ಚೂರು ಮ್ಯಾನೇಜ್ ಮಾಡ್ತಾರೆ. ಮತ್ತು ಇನ್ನೊಂದು ಮಳೆಗೆ ಅದು ವಿತಿನ್ 1 ಗಂಟೆ 2 ಗಂಟೆ ಕೊಚ್ಚೋಗುತ್ತೆ. ಅದು ಈಗ ಹೋಗೋ ಪರಿಸ್ಥಿತಿ ಇದೆಯಾ? ನಡ್ಕೊಂಡು ಹೋಗೋ ಪರಿಸ್ಥಿತಿನೇ ಇಲ್ಲ. ನೂರಾರು ಕುಟುಂಬಗಳು, ವೆಹಿಕಲ್ಗಳು ಯಾಕೆ ಹೋಗ್ತವೆ? ಜನ ಬದುಕೋದು ಯಾಕೆ ಈ ಇದರಲ್ಲಿ? ದಯವಿಟ್ಟು ಈ ಸಂಬಂಧಪಟ್ಟವ್ರಿಗೆ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಇದನ್ನು ತೋರಿಸಿ ಆದಷ್ಟು ಇದಾಗಿ ದಯವಿಟ್ಟು ಇದೊಂದು ರೆಡಿ ಮಾಡಿಸ್ಕೊಡಿ ಸರ್. ಇದು ಇಲ್ಲಿನ ಜನರ ಪರಿಸ್ಥಿತಿ. ಅಂದರೆ ಅಧಿಕಾರಿಗಳು ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಿದ್ದಾರೆ. ಅದರಿಂದಾಗಿ ಈ ಭಾಗದ ಜನರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಹಾಗಾಗಿನೇ ರಸ್ತೆ ಕಾಮಗಾರಿ ನೀವು ಮಾಡಿ, ಆದರೆ ಜನರಿಗೆ ತೊಂದರೆ ಆಗದಾಗೆ ನಮಗೂ ಕೂಡ ಅನುಕೂಲ ಮಾಡಿಕೊಟ್ಟು ಕೆಲಸವನ್ನು ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.